ಹಾಯ್ ಹೆಲೋ ನಮಸ್ತೆ. ಅಕ್ಟೋಬರ್ 28ಕ್ಕೆ ಹ್ಯಾಕ್ ಆಗಿದ್ದು ಈ ಚಾನಲ್ ಆ್ಯಂಡ್ ಅಲ್ಲಿಂದ 7 ತಿಂಗಳಾಯಿತು ಇಲ್ಲಿಗೆ. ಏನಾದರೂ ಒಂದು ತೊಂದರೆ ಆಗ್ತಾನೆ ಇತ್ತು, ಅದಕ್ಕಾಗಿ ವೀಡಿಯೋಗಳು ಕೂಡ ಕಮ್ಮಿ ಆಗಿದ್ವು, ನಿಂತೆ ಹೋಗಿದ್ವು ಆ್ಯಂಡ್ ಫೈನಲಿ ನಿನ್ನೆಗೆ ಅದು ಮುಗ್ದಿದೆ. ಸೊ ವಿ ಆರ್ ಬ್ಯಾಕ್. ಬಟ್ ಅದನ್ನು ಜಸ್ಟ್ ಮಾತಲ್ಲಿ ಅಲ್ದೇ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಗ್ಯಾಪಲ್ಲಿ ಹಾಗೆ ಮೊದಲಿಂದನೂ ತಾಳ್ಮೆ ತಗೊಂಡು ಆವಾಗವಾಗ ಬೈಕೊಂಡು ಇವಂದಿಷ್ಟೇ ಗುರು ಯಾವಾಗಲೂ ಅಂತ ಅಂದ್ಕೊಂಡು ಕೂಡ ಹಾಗೆಯೇ ಚಾನಲ್ ಜೊತೆ ಇದ್ದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜಸ್ಟ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಲ್ಲಿ ಡ್ರಾಮಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸೊ ಆಗಿರೋದ್ರಿಂದ ಮೂವ್ ಆನ್ ಆಗೋಣ, ಆ್ಯಕ್ಷನ್ ಕಡೆಗೆ ಹೋಗ್ಬಿಡೋಣ ಬನ್ನಿ. ಬುಜ್ಜಿ ಆ್ಯಂಡ್ ಭೈರವ ಇದು ನಾಗಶ್ವಿನ್ ಅವರು ಕ್ರಿಯೇಟ್ ಮಾಡಿರುವಂಥ ಒಂದು ಅನಿಮೇಟೆಡ್ ಸೀರೀಸ್. ಈಗ ಜೂನ್ 27ಕ್ಕೆ ಕಲ್ಕಿ 2898 AD ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಸೊ ಅಲ್ಲಿ ಒಂದಷ್ಟು ಪಾತ್ರಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿರುವಂಥವು ಈ ಬುಜ್ಜಿ ಆ್ಯಂಡ್ ಭೈರವ. ಬುಜ್ಜಿ ಒಂದು AI ಮೈಂಡ್, ಅದು ಈಗ ಭೈರವನ ಜೊತೆ ಇದೆ. ಸಿನಿಮಾದಲ್ಲೂ ಹಾಗೇನೆ ಶುರು ಆಗುತ್ತೆ. ಆದರೆ ಇವರಿಬ್ರು ಮೊದಲು ಒಟ್ಟಿಗೆ ಇದ್ದೋರಲ್ಲ, ಇವರಿಬ್ರು ಆಕ್ಸಿಡೆಂಟಲ್ಲಿ ಮೀಟ್ ಆಗಿರೋರು ಆ್ಯಂಡ್ ಆಲ್ಸೋ ಈಗ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಿರೋದು ಕೂಡ ಒಂದು ಅಗ್ರಿಮೆಂಟ್ನಿಂದ. ಸೊ ಅದು ಏನು, ಈ ವರ್ಲ್ಡ್ ಹೇಗಿದೆ, ಇವರಿಬ್ಬರ ಕ್ಯಾರೆಕ್ಟರ್ ಎಂಥದ್ದು, ಇಬ್ರು ಸೇರ್ಕೊಂಡು ಏನು ಮಾಡಿದ್ರು ಅನ್ನೋದರ ಒಂದು ಸಣ್ಣ ಇಂಟ್ರೊಡಕ್ಷನ್ ಏನೇ ಈ ಸೀರೀಸ್ ಅಂತ ಹೇಳ್ಬೋದು. ಇದರ ಬಗ್ಗೆ ಲೈನಲ್ಲಿ ಹೇಳಬೇಕಂದ್ರೆ ಸೀರೀಸ್ ಚೆನ್ನಾಗಿದೆ, ಖಂಡಿತ ಹೋಗಿ ನೋಡಿ. ಇರೋದೇ 2 ಎಪಿಸೋಡ್, ಅದು ಕೂಡ 15 ನಿಮಿಷ ಅಷ್ಟೇ. ಇನ್ನು 2 ಎಪಿಸೋಡ್ ಸಿನಿಮಾ ರಿಲೀಸ್ ಆದ ನಂತರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಕನ್ಫರ್ಮ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಅಂದರೆ ಅದು ಇವರ ಈ ಐಡಿಯಾನ. ಒಂದು ಫ್ಯೂಚರಿಸ್ಟಿಕ್ ವರ್ಲ್ಡ್ 2898 ಅದನ್ನು ತಗೊಂಡಿದ್ದಾರೆ, ಅಲ್ಲಿ ಕಥೆನ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅದನ್ನು ಸೆಟಪ್ ಮಾಡಿ ಅಲ್ಲಿರೋ ರೂಲ್ಸ್ ಏನು, ಜನ ಹೇಗೆ ಬದುಕ್ತಾ ಇದ್ದಾರೆ, ಏನಕ್ಕೆ ಇಂಪಾರ್ಟೆನ್ಸ್ ಇದೆ, ಇನ್ನು ಏನೇನು ಹಾಗೆ ಉಳ್ಕೊಂಡಿದೆ, ಹೀಗೆ ಬರೀ ಇಂಟ್ರೊಡ್ಯೂಸ್ ಮಾಡೋದಕ್ಕೇನೆ, ಅವುಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೇನೆ, ಆ ವರ್ಲ್ಡ್ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡೋದಕ್ಕೇನೆ ಟೈಮ್ ಬೇಕಾಗ್ಬಿಡುತ್ತೆ ಮೇನ್ ಫಿಲ್ಮ್ನಲ್ಲಿ. ಆಲ್ಸೋ ಇವರು ಬಳಸ್ಕೊಂಡಿರೋ ಎಲಿಮೆಂಟ್ಗಳನ್ನು ನೋಡಿಕೊಂಡ್ರೆ ಇಲ್ಲಿ ತುಂಬ ಪಾತ್ರಗಳಿದ್ದಾವೆ, ಅವುಗಳಿಗೆ ಅಷ್ಟೇ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಕೂಡ, ಯಾಕಂದರೆ ಇದು ನಮ್ಮದೇ ಆದ ಕಥೆಗಳ ಮೇಲೆ ಬೇಸ್ ಆಗಿರೋ ಅಂಥದ್ದು. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್ ಅಂತ ಯಾವುದೇ ಪಾತ್ರಗಳನ್ನ ಇಲ್ಲಿ ಇಡೋಕ್ಕಾಗಲ್ಲ, ಹಾಗೆಯೇ ಅವುಗಳನ್ನ ಟ್ರೀಟ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಆ ಪಾತ್ರಗಳು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆ ಪುರಾಣದ ಕಥೆಗಳಲ್ಲಿರೋ ಯಾವುದೋ ಒಂದು ಪಾತ್ರವನ್ನು, ಒಂದು ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಆಲ್ಸೋ ಈಗಿನ ಸಿನಿಮಾಗೆ ತಕ್ಕಂತೆ ಇವರು ಕೂಡ ಒಂದಷ್ಟು ವಿಷಯಗಳನ್ನು ಹೊಸದಾಗಿ ತಂದಿರ್ತಾರೆ. ಸೊ ಇವುಗಳೆಲ್ಲವಕ್ಕೂ ಸಮಯ ಕೊಡಬೇಕು ಅಂಡ್ ಅದನ್ನು ಕೊಟ್ಟು ಇದನ್ನು ಒಂದು ಸಿನಿಮಾ ಆಗಿನೂ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಮಾಡಬೇಕು. ಸೊ ಈ ಚಾಲೆಂಜ್ ಏನಿರುತ್ತೆ ಒಬ್ಬ ಫಿಲ್ಮ್ ಮೇಕರ್ಗೆ, ಸ್ಪೆಷಲಿ ಫ್ಯೂಚರಿಸ್ಟಿಕ್ ಸಿನಿಮಾಗಳಲ್ಲಿ, ಅದನ್ನು ನಾಗಶ್ವಿನ್ ಅವರು ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕಾಗಿ ಇಲ್ಲಿ ತಮ್ಮ 2 ಮೇನ್ ಕ್ಯಾರೆಕ್ಟರ್ಗಳನ್ನು ಅಂಡ್ ಹಾಗೆ ಅವರು ಬಿಲ್ಡ್ ಮಾಡ್ಕೊಂಡಿರುವಂಥ ಈ ಹೊಸ ಪ್ರಪಂಚವನ್ನು ಈ 2 ಎಪಿಸೋಡ್ನಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇವರಿಬ್ರು ಯಾರು, ಎಲ್ಲಿಂದ ಬಂದರು, ಈಗ ಹೇಗಿದ್ದಾರೆ, ಇವರ ಜೊತೆ ಯಾರ್ಯಾರಿದ್ದಾರೆ, ಅವರ ಊರು ಹೇಗಿದೆ, ಅಲ್ಲಿ ಏನೇನೆಲ್ಲ ಆಗುತ್ತೆ, ಮನಿ ಬದಲು ಕರೆನ್ಸಿ ಆಗಿ ಏನು ಓಡ್ತಾ ಇದೆ, ವೆಹಿಕಲ್ಸ್ ಎಂಥವು, ಫೈನಲಿ ಸದ್ಯಕ್ಕೆ ಇವರ ಗುರಿ ಏನು, ಹೇಗೆ ಪಾರ್ಟ್ನರ್ಸ್ ಆದರು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಆ್ಯಕ್ಚುಲಿ ಒಂದು ಸೆಪರೇಟ್ ವೀಡಿಯೋನೇ ಮಾಡ್ಬೋದು ಆ್ಯಂಡ್ ಮಾಡ್ತೀನಿ ಕೂಡ ಈ ಡೀಟೇಲ್ಸ್ ಬಗ್ಗೆ. ಸೊ ಅರೌಂಡ್ 30 ನಿಮಿಷದಲ್ಲಿ ಎಲ್ಲನೂ ಎಸ್ಟಾಬ್ಲಿಷ್ ಆಗೋಯ್ತು, ಆ ವರ್ಡ್ ಫೆಮಿಲಿಯರ್ ಆಗೋಯ್ತು, ಬುಜ್ಜಿ ಆ್ಯಂಡ್ ಭೈರವ ಹತ್ರ ಆದರೂ ಮಜಾನ ಕೊಟ್ಟರು. ಆ್ಯಕ್ಚುಲಿ ಸಿನಿಮಾ ನಡೆಯೋದು 2898 ADನಲ್ಲಿ ಆ್ಯಂಡ್ ಇದು ನಡೀತಿರೋದು 2896 ADನಲ್ಲಿ, 2 ವರ್ಷಗಳ ಹಿಂದೆ. ಸೊ ಆ್ಯಕ್ಚುಲಿ ಆ್ಯಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಮುನ್ನುಡಿ ಕೊಟ್ಟ ಹಾಗೆ ಅಂಡ್ ಅದು ಸಗದಾಗಿತ್ತು. ಸೊ ಈ ಐಡಿಯಾಗೇನೆ ಫಸ್ಟ್ ಆಫ್ ಆಲ್ ಅಪ್ರಿಷಿಯೇಟ್ ಮಾಡಬೇಕು, ಹಾಗೆ ಅದರ ಎಕ್ಸಿಕ್ಯೂಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ವಿಷಯಗಳನ್ನು ಫನ್ನಿಯಾಗಿ ಅಷ್ಟೇ ಕ್ವಿಕ್ಕಾಗಿ ಹೇಳಿ ಮುಗಿಸಿದ್ದಾರೆ. ಪೈನಾಪಲ್ ಹಣ್ಣು, ಶಂಭಾಲ, ಕಾಶಿ, ರೈಡರ್ಸ್, ಯೂನಿಟ್ಸ್, ಬೌಂಟಿ, ಫ್ರೆಶ್ ವಾಟರ್, ಕಾಂಪ್ಲೆಕ್ಸ್, ಹೀಗೆ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಮೇನ್ಲಿ ಭೈರವ ಕ್ಯಾರೆಕ್ಟರ್ನ ಬರ್ಕೊಂಡಿರೋ ರೀತಿನೂ ಚೆನ್ನಾಗಿದೆ. ಅವನು ಲೈವ್ಲಿ ಆಗಿದ್ದಾನೆ, ತುಂಬ ಮಾತಾಡ್ತಾನೆ, ಹೆಲ್ಪ್ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ, ಕಳ್ತನ ಮಾಡ್ತಾನೆ. ಸೊ ಅಲ್ಲಿಗೇನೆ ಒಂದು ಕ್ಯಾರೆಕ್ಟರ್ ಆರ್ಕ್ ಹುಟ್ಕೊಳ್ತು. ಅವನು ಟ್ರಾನ್ಸ್ಫಾರ್ಮ್ ಆಗಬೇಕು, ಅದಕ್ಕಿಂತ ಸಮಯ ಇದೆ. ಬಟ್ ಆ ಗ್ಯಾಪಲ್ಲಿ ಅವನ ಹಾಗೆ ಈ ಬುಜ್ಜಿಯ ರಿಲೇಷನ್ಶಿಪ್ ಏನಿದೆ ಅದೇ ತುಂಬ ಎಂಟರ್ಟೈನಿಂಗ್ ಆಗಿದೆ, ಟಾಮ್ ಅಂಡ್ ಜೆರಿ ಥರ. ಸೊ ಇವರು ಕಾಮಿಡಿಗೆ ಅಂತ ಅಥವಾ ಸೀರಿಯಸ್ ವಿಷಯ ಹೇಳ್ತಾ ಇದ್ದೀವಿ, ಅದನ್ನು ಸಟಲ್ ಮಾಡೋಣ, ಎಂಜಾಯಬಲ್ ಮಾಡೋಣ ಅಂತ ಬೇರೆ ಏನನ್ನಕ್ಕೇನೋ ಮೊರೆ ಹೋಗಬೇಕಾಗಿಲ್ಲ. ಜಸ್ಟ್ ಈ ಕ್ಯಾರೆಕ್ಟರ್ಗಳೇ ಅದನ್ನು ತಂದು ಬಿಟ್ಟಿದ್ದಾವೆ ಆ್ಯಂಡ್ ಅದನ್ನು ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಆಲ್ಸೋ ನೀವು ಇದನ್ನು ಬಿಸ್ನೆಸ್ ಕಡೆಯಿಂದನೂ ನೋಡ್ಬೋದು. ಈ ಥರದ ರಿಸ್ಕ್ ಒಂದು ತಗೊಳ್ತಾ ಇದ್ದಾರೆ ಆ್ಯಂಡ್ ಅದು ಟೆಂಪ್ಲೇಟ್ ಸಿನಿಮಾ ಅಲ್ಲ, ಸೇಫ್ ಸಿನಿಮಾ ಅಲ್ಲ. ಸೊ ಈ ಎಪಿಸೋಡ್ಸ್ನ ಇಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಆ ಕಡೆನೂ ಸೇಫ್ ಆಗ್ತಾರೆ. ಸಿನಿಮಾ ನೋಡಬೇಕಂದ್ರೆ ಈಗ ಇದನ್ನು ನೋಡಲೇಬೇಕು. ಆ್ಯಂಡ್ ಆಲ್ಸೋ ಸಿನಿಮಾ ರಿಲೀಸ್ ಆದ ತಕ್ಷಣ ಮತ್ತೆ ಬರ್ತವೆ ಅಂದರೆ ರೈಟ್,
ಜೊತೆಗೆ ಇದು ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್, ಇಟ್ ವಿಲ್ ಬಿ ಅ ಬಿಗ್ ಸ್ಟೋರಿ, ಅದಂತೂ ಖಂಡಿತ. ಸೊ ಏನೇ ಒಂದು ನಿಮಗೆ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ಕೊಂಡ್ರು, ಯಾವುದನ್ನು ಕನೆಕ್ಟ್ ಮಾಡ್ಬೇಕು ಅನ್ಕೊಂಡ್ರು, ಹಾಗೆ ಒಂದು ಪಾತ್ರಕ್ಕೆ ಹೆಚ್ಚು ಸಮಯ ಕೊಡಬೇಕು ಅನ್ಕೊಂಡ್ರು ಕೂಡ ಇಲ್ಲಿ ನೀವು ಅದನ್ನು ಮಾಡ್ಬೋದು. ಬುಜ್ಜಿ ಆ್ಯಂಡ್ ಭೈರವ ರೀತಿ ನಾಳೆ ಅಶ್ವತ್ಥಾಮ ಅಂತ ಒಂದು ಸೀರೀಸ್ ಬರ್ಬೋದು, ಅಥವಾ ರೈಡರ್ಸ್ ಹೆಸರಲ್ಲಿ ಇನ್ನೊಂದು ಬಿಡ್ಬೋದು. ಸೊ ದಿಸ್ ಇಸ್ ಸಮ್ ಗ್ರೇಟ್ ಥಾಟ್. ಎಷ್ಟು ಆಪರ್ಚುನಿಟಿ ಓಪನ್ ಆಯಿತು ನೋಡಿ ಇಲ್ಲಿ. ಆ್ಯಂಡ್ ಆಲ್ಸೋ ಅದನ್ನು ಮಾಡೋ ಮೊದಲ ಅಟೆಂಪ್ಟ್ನಲ್ಲೇನೆ ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ನಂಬಿಕೆ ಹೆಚ್ಚಾಯಿತು ಈ ಟೀಮ್ ಮೇಲೆ. ಸೊ ಸೂಪರ್ ಥಾಟ್. ನಾಗಶ್ವಿನ್ ಅವರಿಗಂತೂ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇಲ್ಲಿ. ಸೊ ಇದೇ ಆ್ಯಕ್ಚುಲಿ ಬೇಕಾಗಿರೋದು. ಚಾಲೆಂಜಸ್ ಅನ್ನೋದು ಎಲ್ಲ ಇಂಡಸ್ಟ್ರಿನಲ್ಲೂ ಎಲ್ಲ ಸೆಕ್ಟರ್ನಲ್ಲೂ ಇರುತ್ತೆ. ಬಟ್ ಅವುಗಳನ್ನ ನೀವು ಹೇಗೆ ಫೇಸ್ ಮಾಡ್ತೀರಾ ಅನ್ನೋದೇ ಮ್ಯಾಟರ್ ಆಗೋದು. ನಿಮ್ಮ ಕಡೆಯಿಂದ ಏನು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಹೇಗೆ ಅದನ್ನು ಡೀಲ್ ಮಾಡ್ತೀರಾ ಅನ್ನೋದು. ಸೊ ನಿಮಗೆ ಮೊದಲೇ ಗೊತ್ತೇ ಇದೆ, ನನಗೆ ಹೊಸ ಪ್ರಯತ್ನಗಳಂದರೆ ಅವುಗಳ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಸಪೋರ್ಟ್ ಕೂಡ ಇರುತ್ತೆ. ಬಿಕಾಸ್ ಇವು ಬೇಕು, ಇವು ಇನ್ನೂ ಹೆಚ್ಚು ಬರಬೇಕು. ಆ್ಯಂಡ್ ಇದು ಈಗ ಬಂದಿದೆ, ಸಿಂಪಲ್ ಆಗಿ ಸಖತ್ತಾಗಿದೆ, ಹೋಗಿ ನೋಡಿ. ಅಮೆಝಾನ್ ಪ್ರೈಮ್ನಲ್ಲಿ ತೆಲುಗು ಹಾಗೆ ಇಂಗ್ಲೀಷ್ ಭಾಷೆಯಲ್ಲಿ ಸಿಗುತ್ತೆ, ಕನ್ನಡ ಕೂಡ ಸದ್ಯದಲ್ಲೇ ಆ್ಯಡ್ ಆಗುತ್ತೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.